ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದಾರಂದ್ರೆ, ಮಗು, ನಿನ್ನ ಆರಾಧನೆಗೆ ಮೆಚ್ಚಿ ಈ ಶುಭವಾರ್ತೆ ತಂದಿದ್ದೀನಿ. ಒಮ್ಮೆ ಇಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿನ ಮುಟ್ಟಿ, ಏಕಂದ್ರೆ ಇವತ್ತು ಸ್ಕಂದ ಷಷ್ಠಿ. ಅದಕ್ಕೆ ಎಲ್ಲರೂ ಕೂಡ ತಪ್ಪದೆ ಈ ಸಾಯಿ ಮೇಲೆ ವಿಶ್ವಾಸ ಇಟ್ಟು ಸುಬ್ರಹ್ಮಣ್ಯ ಸ್ವಾಮಿನ ಮುಟ್ಟಿ ನಿನಗೆ ಒಂದು ಒಳ್ಳೆಯ ಶುಭವಾರ್ತನು ಹೇಳುತ್ತೀನಿ. ಇದು ನಿನಗೆ ಎಷ್ಟು ಸಂತೋಷ ಕೊಡುತ್ತೆ ಅಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ ನಂತರ ನಿನಗೆ ಗೊತ್ತಾಗತ್ತೆ. ಮಗು, ನಿನ್ನ ಸಮಸ್ಯೆಗಳು ಕಷ್ಟಗಳು ಏನೇ ಇರಲಿ, ಮೊದಲು ಈ ಸಾಯಿಯಪ್ಪ ಹೇಳಿರೋ ಮಾತು ಕೇಳಿ. ನಿನ್ನ ಜೀವನ ತುಂಬಾ ಸಂತೋಷವಾಗಿ ಇರುತ್ತದೆ. ಇವತ್ತು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ನನ್ನ ಮಗು ಸುಬ್ರಹ್ಮಣ್ಯ ಸ್ವಾಮಿನ ಮುಟ್ಟಿದ್ದಾರೆ. ನಿನ್ನ ಜೀವನ ಸಾರ್ಥಕವಾಯಿತು ಮಗು. ಸಾಯಿಯಪ್ಪ, ನನ್ನ ಮನಸ್ಸಿನಲ್ಲಿ ಇರೋದು ಒಂದೇ ಪ್ರಶ್ನೆ, ಅದಕ್ಕೆ ನೀವು ಕರೆಕ್ಟಾಗಿ ಉತ್ತರ ಕೊಟ್ರೆ ಸಾಕು. ನನ್ನ ಜೀವನದಲ್ಲಿ ಸಂತೋಷವ ಕಾಲ ತಾನಾಗೆ ಬರುತ್ತೆ. ಮೊದಲು ನಾನು ಕೇಳಿದಕ್ಕೆ ಉತ್ತರ ಕೊಡಪ್ಪ ಅಂತ ನನ್ನ ಮಗು ಪ್ರತಿ ವಾರ ಬಂದು ಬೇಡ್ಕೊತಾ ಇದೆ. ಮಗು, ನಿನ್ನ ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರು ಈ ಸಾಯಿ ಮುಂದಕ್ಕೆ ಬಂದು ಬೇಡ್ಕೊಂತೀಯಲ್ವಾ, ಮತ್ತೆ ನೀನು ಮಾಡ್ತಾ ಇರೋ ಅಂತ ತಪ್ಪು ಯಾಕೆ ನೀನು ಯೋಚನೆ ಮಾಡುತ್ತಿಲ್ಲ? ಮೊದಲು ನೀನು ಮಾಡ್ತಾ ಇರೋಂಥ ತಪ್ಪನ್ನ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇದ್ದೀಯ ಮಗು? ಈ ಕಷ್ಟಗಳು ಶಾಶ್ವತವಾಗಿ ನಿನ್ನ ಜೀವನದಲ್ಲಿ ಇರಲ್ಲ. ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಭಗವಂತ ಇವತ್ತು ನಿನಗೆ ಕಷ್ಟ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತದೆ. ಮಗು, ಮುಂದಿನ ದಿನಗಳಲ್ಲಿ ನಿನಗೆ ದೊಡ್ಡ ಅಪಾಯ ಬರ್ತಾ ಇರ್ಬೋದು. ಅದಕ್ಕಾಗಿ ಭಗವಂತ ನಿನಗೆ ಆ ಅಪಾಯದಿಂದ ತಪ್ಪಿಸಿಕೊಳ್ಳಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಚಿಕ್ಕ ಕಷ್ಟಗಳು ಕೊಟ್ಟು ಇದರಿಂದ ನೀನು ದೂರ ಆಗಮ್ಮ ಅಂತ ನಿನಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಬಳಿಗೆ ಏನೇ ಕಷ್ಟ ಬಂದ್ರು ತಪ್ಪದೆ ಅದು ಸಾಯಿಯಪ್ಪ ಪ್ರಸಾದ ಅಥವಾ ಭಗವಂತ ಕೊಟ್ಟಿರೋ ಅಂತ ಪ್ರಸಾದ ಅಂತ ಸ್ವೀಕರಿಸಬೇಕು. ಆ ಕಷ್ಟಗಳು ನಾನು ಖಂಡಿತ ಅನುಭವಿಸುತ್ತೀನಿ, ಅದಕ್ಕೆ ನನಗೆ ಶಕ್ತಿ ಕೊಡಪ್ಪ, ನನಗೆ ತಾಳ್ಮೆ ಕೊಡಿ. ನಾನು ಯಾರನ್ನೋ ತಪ್ಪಾಗಿ ತಿಳ್ಕೊಳ್ಳಲ್ಲ, ನನ್ನ ಮಾತುಗಳಿಂದ ಯಾರಿಗೂ ನೋವು ಕೊಡಲ್ಲ, ನನ್ನ ಜೀವನದಲ್ಲಿ ಸಂತೋಷ ಕೊಡಪ್ಪ ಅಂತ ನನ್ನ ಮಗು ಬೇಡ್ಕೊತಾ ಇದೆ. ಮಗು, ನೀನು ಆ ವಿಷಯದಲ್ಲಿ ಚಿಂತೆ ಮಾಡಬೇಡಿ. ಯಾಕಂದ್ರೆ ನಿನಗಿಂತ ಅದೃಷ್ಟವಂತರು ಯಾರೂ ಇಲ್ಲ. ನಿನಗೆ ಈ ಸಾಯಿ ಸದಾ ಜೊತೆಯಲ್ಲಿರ್ತಾರೆ. ನಿನಗೆ ಕಷ್ಟ ಬಂದಾಗ ಒಬ್ಬರನ್ನ ಬೈಯೋದಲ್ಲ ಅಥವಾ ಒಬ್ಬರ ಮೇಲೆ ಕಿರ್ಚೋದಲ್ಲ. ಮೊದಲು ನಿನ್ನ ಮನಸ್ಸಿಗೆ ಸಮಾಧಾನ ಹೇಳಿ, ಆಮೇಲೆ ಸ್ವಲ್ಪ ತಾಳ್ಮೆದಿಂದ ಯೋಚನೆ ಮಾಡಿ, ಏನಕ್ಕೆ ಈ ಕಷ್ಟ ಬಂದಿದೆ, ಎಲ್ಲಿ ತಪ್ಪು ಆಗಿದೆ, ನನ್ನ ಕರ್ಮೆಗಳು ಈ ರೀತಿ ನನಗೆ ಕಷ್ಟ ಕೊಡ್ತಾ ಇದೆಯಾ ಅಥವಾ ಇನ್ನೇನಾದ್ರೂ ಸಮಸ್ಯೆಗಳು ಇದೆಯಾ ಅಂತ ಯೋಚನೆ ಮಾಡಿ ಸಾಯಿ ಮುಂದೆ ಕುತ್ಕೋ. ಸಾಯಿ ಏನ್ ಹೇಳುತ್ತಾರೋ ಅದನ್ನೇ ಮಾಡಿ. ಮನಸ್ಸಿನಲ್ಲಿ ಒಂದು ಸಂಕಲ್ಪನೆ ಮಾಡ್ಕೊಂತ ಸಾಯಿ ಮುಂದೆ ಕುತ್ಕೊಂಡು ಸಾಯಿ ಆರಾಧನೆ ಮಾಡಿ, ಸಾಯಿ ನಾಮಸ್ಮರಣೆ ಹೇಳುತ್ತಾ ನಿನ್ನ ಜೀವನದಲ್ಲಿ ನಡೆದಿರೋ ಅಂತ ಕಷ್ಟಗಳು ಅಥವಾ ಸಂತೋಷವ ಕಾಲನ ನೆನಪು ಮಾಡ್ಕೊಂತ ಸಾಯಿ ಮುಂದೆ ಹೇಳಿ. ಸಾಯಿ ಎಲ್ಲ ಕೂಡ ಹೇಳುತ್ತಾರೆ. ಇವತ್ತಿನ ದಿನ ಬೆಳಗ್ಗಿನ ಜಾವ ಎದ್ದಿದ ತಕ್ಷಣ ಸಾಯಿ ಆರಾಧನೆ ಮಾಡಿದ ನಂತರ ನಿಮ್ಮ ಡೇನ ಸ್ಟಾರ್ಟ್ ಮಾಡ್ತೀರಾ. ನಮ್ಮ ಡೇ ಸ್ಟಾರ್ಟ್ ಮಾಡೋ ಮುಂಚೆ ಸಾಯಿ ನಾಮಸ್ಮರಣೆ ಮಾಡುತ್ತೀವಿ. ಏನಕ್ಕೆ ಅಂದ್ರೆ ಆ ದಿನ ಎಲ್ಲ ನಾವು ಸಂತೋಷವಾಗಿರಬೇಕು ಅಂತ. ಯಾರಾದ್ರೂ ಕಷ್ಟದಲ್ಲಿದ್ರೆ ಸಹಾಯ ಮಾಡೋ ಬುದ್ಧಿ ಕೊಡಪ್ಪ ಅಂತ. ನಮ್ಮ ಕೈಯಲ್ಲಿ ದುಡ್ಡು ಇಲ್ಲ ಅಂದ್ರೂ ಕೂಡ ಬಾಬಾ ಯಾವುದೇ ಒಂದು ರೂಪದಲ್ಲಿ ಬಂದು ನಮಗೆ ಅಂತ ಸಹಾಯ ನೀನು ಮಾಡುತ್ತೀಯಾ, ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಸಾಯಿಯಪ್ಪನೇ ಬಂದು ಸ್ವತಃ ಒಂದು ಭರವಸೆ ಕೊಡ್ತಾರೆ. ನಿನಗೆ ಅನಿಸುತ್ತೆ ನಿಮ್ಮ ಮನಸ್ಸಿಗೆ, ನಾನು ಆದಷ್ಟು ನನ್ನ ಕೈಯಿಂದ ಒಳ್ಳೆಯ ಕೆಲಸಗಳೇ ಮಾಡಬೇಕು, ಯಾರಾದರೂ ಕಷ್ಟದಲ್ಲಿದ್ದರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸು ನಿನಗೆ ಬಂದೇ ಬರುತ್ತದೆ. ಆದರೆ ನಮಗೆ ಇರೋ ಸಮಸ್ಯೆಗಳು ಅಂಥವು. ಈಗ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗ್ಬಿಟ್ಟು ನಮ್ಮ ಜೀವನ ತುಂಬ ಕಷ್ಟದಲ್ಲಿ ನಡೀತಾ ಇದೆ. ಆದರೆ ಈ ರೀತಿಯಲ್ಲಿ ನಡೆಯುವಾಗ ನಾನು ಯಾರಿಗೆ ಸಹಾಯ ಮಾಡುತ್ತೀನಿ ಅಂತ ನೀವು ಕೇಳ್ಬೋದು.
ನಿಮ್ಮ ಮನೆಯಲ್ಲಿ ಅಂತ ಅಲ್ಲ, ಸಾಯಿಯಪ್ಪನ ನಂಬಿಕೊಂಡಿರೋರ ಮನೆ ಯಾವುದೇ ಆಗಲಿ, ಅವರ ಜೀವನದಲ್ಲಿ ಅವರ ಮನೆಯಲ್ಲಿ ಒಂದು 10 ಜನಗೆ ಊಟ ಕೊಡೋ ಅಷ್ಟು ಶಕ್ತಿ ಅಂತೂ ಬಾಬಾ ಕೊಟ್ಟಿರ್ತಾರೆ. ಆದ್ರೆ ನಮ್ಮ ಮನೆ ಬಾಗಿಲಿಗೆ ಬಂದು ಯಾರಾದ್ರೂ ನಮ್ಗೆ ಹಸಿವಾಗ್ತಿದೆ ಏನಾದ್ರೂ ಕೊಡು ಅಂತ ಬಂದ್ರೆ ನಾವು ಕೊಡಲ್ವಾ? ಖಂಡಿತ ಕೊಡ್ತೀವಿ. ಯಾಕಂದ್ರೆ ಬಾಬಾ ಅಪ್ಪ ಆರಾಧನೆ ಮಾಡೋರು ಯಾರೇ ಆಗ್ಲಿ ಅಂತ ಬುದ್ಧಿ ಇರುತ್ತದೆ. ಅವರ ಹೃದಯ ತುಂಬಾ ಸುನ್ನಿತವಾಗಿ ಇರುತ್ತದೆ. ಅಂದ್ರೆ ಸಾಯಿಯಪ್ಪ ಯೋಚನೆ ಮಾಡೋ ತರ, ಸಾಯಿಯಪ್ಪ ನಡವಳಿಕೆ ಯಾವ ರೀತಿ ಇರುತ್ತದೋ ಅದೇ ನಡವಳಿಕೆ ಅವರ ಭಕ್ತರಿಗೂ ಇರುತ್ತದೆ. ಆದ್ರೆ ಕೆಲವೊಬ್ರು ತುಂಬಾ ಸಾಯಿ ಭಕ್ತರು ಅಂತ ಹೇಳ್ಬಿಟ್ಟು ಇನ್ನೊಬ್ಬರಿಗೆ ಕಷ್ಟ ಕೊಡ್ತಾ ಇರ್ತಾರೆ. ಸುಮ್ಮನೆ ಸಾಯಿ ಭಕ್ತರು ಅಂತ ಹೇಳ್ಕೊಂತಾರೆ. ಆದ್ರೆ ಅವರ ಬುದ್ಧಿ ಮಾತ್ರ ಸರಿ ಇರಲ್ಲ, ಯಾವಾಗ್ಲೂ ಕೆಟ್ಟ ಬುದ್ಧಿ. ಕೆಲವೊಬ್ರು ಅವರ ಜೀವನದಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ನೋಡ್ಕೊಳ್ಳಲ್ಲ, ಬೇರೆಯವರ ಜೀವನದಲ್ಲಿ ಬಗ್ಗಿ ನೋಡ್ತಾ ಇರ್ತಾರೆ. ಅಂತವ್ರು ಯಾವಾಗ್ಲೂ ಅವರ ಜೀವನದಲ್ಲಿ ಬೆಳೆಯಲ್ಲ, ಅಲ್ಲೇ ಇರ್ತಾರೆ. ಅವ್ರ ಬುದ್ಧಿ ಹೇಗಿರುತ್ತೋ ಅವ್ರ ಜೀವನನೂ ಹಾಗೆ ಇರುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಸಂತೋಷವಾಗಿ ಇವತ್ತು ನಾನಿದ್ದೀನಿ ಅನ್ನೋದು ಯೋಚನೆ ಮಾಡಿ. ಅದು ಸಾಯಿಯಪ್ಪ ಕೃಪೆದಿಂದ ನೀವು ಇವತ್ತು ಸಂತೋಷವಾಗಿ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಒಂದು ನೋವಿದ್ರೆ ಖಂಡಿತ ನನ್ನ ಸಾಯಿ ದೂರ ಮಾಡ್ತಾರೆ ಅನ್ನೋ ಭಾವನೆ ನಿಮ್ಗೆ ಇರಬೇಕು. ಅಷ್ಟು ಪಾಸಿಟಿವ್ ಅನ್ನೋದು ನೀವು ಇಟ್ಕೊಂಡ್ರೆ ಬಾಬಾ ಖಂಡಿತ ಇದ್ದಾರೆ ಅನ್ನೋ ಭಾವನೆ ನಿಮ್ಗೆ ಬರಬೇಕು. ಅಂದ್ರೆ ಸಾಯಿಯಪ್ಪ ಆರಾಧನೆ ಮಾಡುತ್ತಾ, ಸಾಯಿ ಸೂಚನೆಗಳು ಹೇಳುತ್ತಾ ಅದೆಲ್ಲ ಕೂಡ ಆಚರಣದಲ್ಲಿ ಇಡಬೇಕು. ಆಗ ಖಂಡಿತ ಸಾಯಿಯಪ್ಪ ಮಿರಾಕಿಲ್ಸ್ ಅಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ಸಾಯಿ ಪವಾಡಗಳು ನಡೆಯುತ್ತದೆ. ನೀವು ಕೂಡ 10 ಜನಗೆ ಸಾಯಿಯಪ್ಪ ಬಗ್ಗೆ ಹೇಳ್ಕೋಬಹುದು. ಸಾಯಿ ಸಚ್ಚರಿತ್ರನ ಓದಿ ನೀವು ಎಷ್ಟೊಂದು ಮಿರಾಕಿಲ್ಸ್ ನ ಕೇಳುತ್ತೀರಾ. ಕೆಲವೊಬ್ಬರಿಗೆ ಇನ್ನೂ ಒಳ್ಳೆಯ ಬುದ್ಧಿ ಕಲಿಬೇಕು ಅಂತ ಮನಸ್ಸಿಗೆ ಬಂದ್ರೆ ಗುರುಚರಿತ್ರೆ ಪಾರಾಯಣ ಮಾಡಿ. ಗುರುಚರಿತ್ರೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಪವಾಡಗಳು ನಡೆದಿದೆ. ಅದರಲ್ಲಿ ಬೇಜಾನ್ ಕಥೆಗಳು ಇದೆ. ಅದರಲ್ಲಿ ನೀವು ಪ್ರತಿದಿನ ಒಂದೊಂದು ಕತೆ ಓದಿದ್ರೂ ಕೂಡ ನೀವು ನಿಮ್ಮ ಜೀವನನ ಬದಲಾಯಿಸ್ಕೋಬಹುದು. ಮತ್ತೆ ಇವತ್ತು ಸಾಯಿಯಪ್ಪ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಸುಬ್ರಹ್ಮಣ್ಯ ಸ್ವಾಮಿನ ಮುಟ್ಟಿದ್ದೀರಾ. ಇವತ್ತಿನ ದಿನ ಸ್ಕಂದ ಷಷ್ಠಿ ಅಲ್ವಾ? ಈ ಸ್ಕಂದ ಷಷ್ಠಿ ಅನ್ನೋದು ನಾವು ಮಾಡಲ್ಲ, ನಮ್ಗೆ ಆಚರಣೆನೇ ಇಲ್ಲ ಅನ್ನೋರು ದಯವಿಟ್ಟು ಈ ಒಂದು ಶ್ಲೋಕವನ್ನು ಇವತ್ತು ರಾತ್ರಿ ಒಳಗೆ 108 ಬಾರಿ ಹೇಳ್ಕೊಂಡು ಮಲ್ಕೊಳ್ಳಿ ಸಾಕು. ಆ ಸ್ಕಂದ ಅನುಗ್ರಹ ತಪ್ಪದೇ ಇರುತ್ತದೆ. ನಿಮ್ಮ ಮನೆಯಲ್ಲಿ ಏನಾದ್ರೂ ಕೆಟ್ಟ ಶಕ್ತಿಗಳಿದ್ದು ನಿಮ್ಗೆ ತುಂಬಾ ನೋವು ಕೊಡ್ತಾ ಇದ್ರೆ, ಅನಾರೋಗ್ಯ ಸಮಸ್ಯೆ ಅಥವಾ ಆರ್ಥಿಕ ಸಮಸ್ಯೆ ಇನ್ನೇನಾದ್ರೂ ಪ್ರಾಬ್ಲಮ್ಸ್ ಇದ್ದು ಈ ನೋವನ್ನ ಅನುಭವಿಸ್ತಾ ಇದ್ರೆ ನೀವು ಇವತ್ತಿನ ದಿನ ಸ್ಕಂದ ಷಷ್ಠಿ ದಿನ ಈ ಸ್ಕಂದ ಮಂತ್ರವನ್ನು ಓದ್ಕೊಂಡ್ರೆ 108 ಬಾರಿ ತಪ್ಪದೆ ಬದಲಾವಣೆ ಆಗುತ್ತದೆ. ಒಮ್ಮೆ ಪ್ರಯತ್ನ ಮಾಡಿ. ಆ ಶ್ಲೋಕವನ್ನು ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ಇವತ್ತಿನ ರಾತ್ರಿ ಮಲಗುವ ಮುನ್ನ ಒಮ್ಮೆ ಕುತ್ಕೊಂಡು 108 ಬಾರಿ ಹೇಳ್ಕೊಂಡು ಮಲ್ಕೊಳ್ಳಿ ಸಾಕು. ಓಂ ಶ್ರೀ ಸಾಯಿ ಸ್ಕಂದ ಪೂರ್ವಜಾಯ ನಮಃ. ಓಂ ಶ್ರೀ ಸಾಯಿ ಸ್ಕಂದ ಪೂರ್ವಜಾಯ ನಮಃ. ಈ ಮಂತ್ರ ತುಂಬಾ ಸುಲಭವಾಗಿ ನೀವು ಹೇಳ್ಕೋಬಹುದು. ಒಮ್ಮೆ ಬಾಯಿಂದ ಹೇಳಿದ್ರೆ ಅದು ಮತ್ತೆ ಮತ್ತೆ ತಾನಾಗೆ ನಿಮ್ಮ ಬಾಯಿಂದ ಬರುತ್ತೆ. 108 ಬಾರಿ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳ್ಕೊಳ್ಳಿ. ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಕಷ್ಟಗಳು, ಸಮಸ್ಯೆಗಳು ಅಥವಾ ಬೇಡಿಕೆಗಳು ಏನೇ ಇರಲಿ ಅದನ್ನ ಮಾತ್ರ ಹೇಳ್ಕೊಂತ ಈ ಶ್ಲೋಕವನ್ನು ಹೇಳ್ಕೋಬೇಡಿ. ನಿಮಗಿರುವ ಕಷ್ಟಗಳು ಅಥವಾ ನಿಮ್ಗೆ ಏನ್ ಬೇಕು ಅನ್ನೋದು ಭಗವಂತಗೆ ಗೊತ್ತು. ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಆರಾಧನೆ ಮಾಡಿ ಸಾಕು. ನಿಮ್ಗೆ ಏನ್ ಬೇಕು ಅನ್ನೋದು ಖಂಡಿತ ವಾಪಸ್ ಭಗವಂತ ಕೊಟ್ಟೆ ಕೊಡ್ತಾರೆ. ಇವತ್ತಿಲ್ಲ ಅಂದ್ರೆ ನಾಳೆ ಸ್ವಲ್ಪ ತಾಳ್ಮೆ ಅನ್ನೋದಿರಬೇಕು ಅಷ್ಟೇ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಅಂದ್ರೆ ನಮ್ಮ ಸಾಯಿ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.